ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಅಸಾಧ್ಯನ ಮಗನ ರಾಜಕೀಯ ಭವಿಷ್ಯದ ಚಿಂತೆಯಲ್ಲಿ ಸಿಎಂ ಇದ್ದಾರ. ಸಿಎಂಗೆ ದ್ವಾರಕನಾಥ್ ಗುರೂಜಿ ಕೊಟ್ಟಂತ ಶಾಕ್ ಏನು? ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ, ಬಹಳ ಇಂಟ್ರೆಸ್ಟಿಂಗ್ ಕೂಡ. ಸಿಎಂಗೆ ಮಗನ ರಾಜಕೀಯ ಭವಿಷ್ಯದ ಚಿಂತೆ ಜೋರಾಗ್ತಾ ಇದೆಯಾ? ನಿಖಿಲ್ ಭವಿಷ್ಯ ಏನು? ಸಿಎಂಗೆ ದ್ವಾರಕನಾಥ್ ಗುರೂಜಿ ಏನು ರಾಜಕೀಯವಾಗಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಜೊತೆಗೆ ಭವಿಷ್ಯವನ್ನ ನೋಡಿದಿರುವಂತಹ ದ್ವಾರಕನಾಥ್ ಗುರೂಜಿ ಅವರ ಮಾತಿಗೆ ಬಹಳಷ್ಟು ಮನ್ನಣೆ ಇರುತ್ತೆ. ನಿನ್ನೆ ದ್ವಾರಕನಾಥ್ ಅವರನ್ನ ಮೀಟ್ ಆದ್ರು. ನಿಖಿಲ್ ಚುನಾವಣೆಗೆ ಸ್ಪರ್ಧಿಸಿದ್ದಾನೆ, ಅದೇ ರೀತಿಯಾಗಿ ಈಗ ನಾನು ಅವನಿಗೆ ಆಶೀರ್ವಾದ ಮಾಡಲೇಬೇಕು ಅನ್ನೋ ಮಾತನ್ನ ದ್ವಾರಕನಾಥ್ ಗುರೂಜಿ ಹೇಳಿದ್ದಾರೆ. ರಾಜ್ಗುರು ದ್ವಾರಕನಾಥ್ ಗುರೂಜಿ ಅವನಿಗೆ ಆಶೀರ್ವಾದ ಮಾಡಿದ್ದೀನಿ. ಗುರೂಜಿ ಮಾತಿನಿಂದ ಆತಂಕಕ್ಕೆ ಒಳಗಾದ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ತೀವ್ರವಾದಂತಹ ಚಿಂತೆಯಲ್ಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಜೊತೆಗೆ ಚಿಂತೆಯ ಜೊತೆಗೆ ಒಂದಷ್ಟು ಪ್ರತಿಷ್ಠೆಯ ವಿಚಾರ ಕೂಡ ಆಗುತ್ತೆ, ಯಾಕಂದ್ರೆ ಪಕ್ಕದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಇರೋದ್ರಿಂದ. ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ, ಆಶೀರ್ವಾದ ಬೇಕು ಅಂತ ಬಂದಿದ್ದರು, ಆಶೀರ್ವಾದ ಕೊಟ್ಟಿದ್ದೆ. ಈ ವಾಸ್ ಓವರ್ ಡ್ಯೂ, ಬರಬೇಕಾಗಿತ್ತು, ಬಂದರು. ಮಗ ನಾನು ಬರ್ತೀನಂತೆ, ಬರ್ಬೋದಾ ಗುರುಗಳು ಹೇಳ್ಕೊಂಡ್ರು, ಬರಲಿ ಅಂತ ಹೇಳಿದ್ದೀನಿ. ಈಗಾಗಲೇ ನೋಡಿ ಏನಾಗಿದೆ ಅಂತಂದರೆ, ನಾನು ಹೇಳಿದಷ್ಟೇ, ಈಗ ವಂಶ ಪಾರಂಪರ್ಯದಲ್ಲಿ ಆ ಕಡೆಗೆ ಇರಲಿ, ಯಾರ್ಯಾರು ಯೋಗ ಇರುತ್ತೋ ಅವ್ರು ಅನುಭವಿಸ್ತಾರೆ. ಅದನ್ನು ರಾಜಯೋಗ ಕೇಳ್ಕೊಂಬಂದಿರ್ಬೇಕಲ್ಲ, ಕೇಳ್ಕೊಂಬಂದಿರ್ಬೋದು. ಹುಡುಗ ನಿಂತ್ಕೋಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾನೆ. ನಾವು ಇನ್ನು ಸ್ಥಾನಮಾನವನ್ನು ಇಟ್ಟುಕೊಂಡು ಒಬ್ಬ ಗುರುವಾಗಿ ನಮ್ಮ ಮನೆಗೆ ಯಾರು ಹುಡ್ಕೊಂಬಂದಿರೋದೆ ಧೈರ್ಯ ತುಂಬಿ ಒಳ್ಳೇದಾಗಲಿ ಅಂತ ಹೇಳೋದು ನನ್ನ ಕರ್ತವ್ಯ. ಆ ಹುಡುಗ ಬಂದು ಕೇಳ್ದ, ಆಗಲಪ್ಪ ನಿಂಗೆ ಒಳ್ಳೇದಾಗಲಿ ನನ್ನ ಹೇಳಿಕೆಗೆ ನನ್ನ ಅವ್ರ ಕಾಯಿಲೆ ಇಲ್ಲ, ನಮ್ಮ ಮನೆಗೆ ಬಂದು ಆಶೀರ್ವಾದ ಕೇಳಿಬಿಟ್ಟಿದ್ದಾರೆ. ನಮ್ಮ ಧರ್ಮ ನಾವು ಮಾಡಬೇಕು, ಆಶೀರ್ವಾದ ಮಾಡಲೇಬೇಕು. ಇವಾಗ ಅಲ್ಲ, ಗೆಲ್ಲಿಯಿಂದ ನಾನು ದೇವ್ರ ಪ್ರಾರ್ಥನೆ ಮಾಡಲೇಬೇಕು ಅಂತ ನಿರ್ಬಂಧಕ್ಕೆ ಬಂದಿದ್ದೀನಿ. ಈಗ ನಾನೀಗ ರಾಜ್ಯದಲ್ಲಿ ಚುನಾವಣೆ. ಇನ್ನು ದೋಸ್ತಿಗಳ ನಡುವೆ ಮೈಸೂರು ವಾರ್ ಜೋರಾಗ್ತಿದೆ. ಮೈಸೂರು ಕ್ಷೇತ್ರಕ್ಕಾಗಿ ಜೆಡಿಎಸ್ ಶತಪ್ರಯತ್ನವನ್ನ ಮಾಡ್ತಾ ಇದೆ. ಸಿಎಂ ಜೊತೆ ಸಚಿವ ಜಿಟಿ ದೇವೇಗೌಡರು ಸಭೆಯನ್ನ ನಡೆಸಿದ್ದಾರೆ. ದೋಸ್ತಿಗಳ ನಡುವೆ ಈಗ ಮೈಸೂರಿನ ಯುದ್ಧ ಬಹಳ ಜೋರಾಗ್ತಿದೆ. ನಮಗೆ ಈ ಒಂದು ಕ್ಷೇತ್ರ ಬೇಕೇ ಬೇಕು, ಜೆಡಿಎಸ್ಗೆ ಒಳ್ಳೆ ಹೋಲ್ಡ್ ಇದೆ, ಹಾಗಾಗಿ ನಾವು ಬಿಟ್ಕೊಡ್ಬಾರ್ದು ಅಂತ ಮೈಸೂರು ಕ್ಷೇತ್ರಕ್ಕಾಗಿ ಜೆಡಿಎಸ್ ಶತಪ್ರಯತ್ನವನ್ನ ಮಾಡ್ತಾ ಇರೋದು. ಸಿಎಂ ಜೊತೆ ಜಿಟಿ ದೇವೇಗೌಡರು ಮೈಸೂರಿನ ಉಸ್ತುವಾರಿ ಸಚಿವರು ಕೂಡ ಮಾತನಾಡಿದ್ದಾರೆ, ಮೀಟಿಂಗ್ ಮಾಡ್ತಾ ಇರುವಂತದ್ದು. ಜೆಪಿ ನಗರದ ನಿವಾಸದಲ್ಲಿ ಸಿಎಂ ಭೇಟಿಯಾದಂತಹ ಜಿಟಿಡಿ ಯಾವುದೇ ಕಾರಣಕ್ಕೂ ಮೈಸೂರನ್ನ ಬಿಟ್ಕೊಡ್ಬೇಡಿ, ಇಲ್ಲಿ ನಮಗೆ ಪಕ್ಕ ಒಂದು ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಜಿಟಿ ದೇವೇಗೌಡರಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಮಗೆ ಬೇಕು, ಒತ್ತಡ ಹಾಕ್ತಿದ್ದಾರೆ ಸಚಿವ ಸಾರಾ ಮಹೇಶ್ ಒಂದ್ ಕಡೆ, ಇನ್ನೊಂದ್ ಕಡೆ ಜಿಟಿಡಿ ದೇವೇಗೌಡರು ಕೂಡ ಈ ಒಂದು ಒತ್ತಡವನ್ನ ಹಾಕಿರುವಂತದ್ದು. ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಪಕ್ಕ, ಹಾಗಾಗಿ ನಮ್ಮ ಸ್ಟ್ರೆಂತ್ ಇನ್ನಷ್ಟು ಹೆಚ್ಚಾಗುತ್ತೆ, ಹೀಗಾಗಿ ಮೈಸೂರು ಕ್ಷೇತ್ರ ನಮ್ಮಲ್ಲೇ ಇಟ್ಕೊಳ್ಳೋಣ, ನಮ್ಮ ಪ್ರಾಬಲ್ಯ ಇಲ್ಲಿ ಜಾಸ್ತಿ ಇದೆ, ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅದು ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಕೊಡಬಾರದು. ನಿನ್ನೆ ಸಾರಾ ಮಹೇಶ್ ಅವರ ಚರ್ಚೆಯ ಬೆನ್ನಲ್ಲೇ ಜಿಟಿ ದೇವೇಗೌಡರು ಕೂಡ ಇವತ್ತು ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಹಾಗಾಗಿ ಮೈಸೂರು ಪ್ರಾಂತ್ಯದ ನಾಯಕರೇನಿದ್ದಾರೆ ಅವರು ಈಗ ಪಟ್ಟನ್ನ ಹಿಡಿತಿರುವಂತದ್ದು.